ಫಸ್ಟೇ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡ್ದೇ ಯೂಟ್ಯೂಬಲ್ಲಿ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ 1,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ಸ್ ಅವಶ್ಯಕತೆ ಇರೋದಿಲ್ಲ. 0 ಸಬ್ಸ್ಕ್ರೈಬರ್ನಿಂದನೇ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡು ಅದರಿಂದ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಹಾಗಾದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗೈಸ್, ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ನೀವು ಬಿಗಿನರ್ ಆಗಿದ್ದು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು, ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅನ್ನೋದಾದರೆ ನನ್ನ ವೀಡಿಯೋಗೆ ಬಂದು ಫಸ್ಟ್ ಕಮೆಂಟ್ ಯಾರು ಮಾಡ್ತಾರೋ ಅವ್ರ ಚಾನಲ್ನ ನನ್ನ ಚಾನಲಲ್ಲಿ ಪ್ರಮೋಟ್ ಮಾಡಿಕೊಡ್ತೀನಿ. ಅಂದರೆ ನನ್ನ ವೀಡಿಯೋ ಮೂಲಕ ನಿಮ್ಮ ಚಾನಲ್ಗೆ ಪ್ರಮೋಟ್ ಮಾಡಿಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಫ್ರೀಯಾಗಿ ಪ್ರಮೋಟ್ ಮಾಡಿಕೊಡ್ತೀನಿ. ಬಿಕಾಸ್ ನಾನು ಕೂಡ 0 ಸಬ್ಸ್ಕ್ರೈಬರ್ನೇ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ನನಗೆ 34,000 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ 0ಇಂದ ಯಾರು ಸ್ಟಾರ್ಟ್ ಮಾಡ್ತೀರೋ ಅವ್ರಿಗೂ ಕೂಡ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆಲ್ಲ ಸಬ್ಸ್ಕ್ರೈಬರ್ ಬೇಕು ಅಂತ ಅನಿಸುತ್ತೋ ಅವರು ನನ್ನ ವೀಡಿಯೋಗೆ ಬಂದು ಫಸ್ಟ್ ಕಮೆಂಟ್ ಯಾರು ಮಾಡ್ತಾರೋ ಅವ್ರ ಚಾನಲ್ನ ನಾನು ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನೀವೇನಾದರೂ ಯೂಟ್ಯೂಬಿಂದ ದುಡ್ಡು ಮಾಡಬೇಕಂದ್ರೆ ತುಂಬ ಆಪ್ಷನ್ಸ್ ಇದೆ ಗೈಸ್. ಬಟ್ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಅಯ್ಯೋ, ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ ಆಗಬೇಕು. ಅದಾದಮೇಲೆ ನಾವು ಆ್ಯಡ್ಸೆನ್ಸ್ ಮೂಲಕ ಮಾತ್ರ ಆ್ಯಡ್ಸೆನ್ಸ್ ಮೂಲಕ ಮಾತ್ರ ನಾವು ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಬೋದು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ರಾಂಗ್. ಯಾಕಂತಂದರೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ತುಂಬಾ ರೂಟ್ಸ್ ಇದೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಜಸ್ಟ್ ಒಂದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ಆ್ಯಡ್ಸೆನ್ಸ್ ಮೂಲಕ ಬರುವಂಥ ರೆವಿನ್ಯೂ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಬೇರೆ ಕಡೆಯಿಂದ ಬರುವಂಥ ದುಡ್ಡು ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಗೆಲ್ಲ ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡ್ಕೊಳ್ದೇನೆ 0 ಸಬ್ಸ್ಕ್ರೈಬರ್ ಇದ್ರೂ ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ ಮಾನಿಟೈಸೇಷನ್ ಆಗೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕನೇ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಗೈಸ್, ಒಂದು ನಿಜ ಹೇಳ್ತೀನಿ ನೋಡಿ, ಇವತ್ತಿನ ಕಾಂಪಿಟೇಷನಲ್ಲಿ ಯೂಟ್ಯೂಬಲ್ಲಿ 4,000 ವಾಚ್ ಅವರ್ಸ್ ಮಾಡಿ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಆಮೇಲೆ ಅರ್ನಿಂಗ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟಿಂದನೇ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡು 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡು ಅರ್ನಿಂಗ್ ಮಾಡ್ತೀವಿ ಅಂದರೆ ತುಂಬ ಲಾಂಗ್ ಟೈಮ್ ಆಗುತ್ತೆ. ಸೊ ನೀವು ಅರ್ನಿಂಗ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತೀರ. ಸೊ ಅದಕ್ಕೆ ಬೇರೆ ವೇವ್ಸಲ್ಲೂ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಟೈಮ್ ವೇಸ್ಟ್ ಮಾಡ್ದೇ ಆದಷ್ಟು ದುಡ್ಡನ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗಾದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಫಸ್ಟೇ ಹೇಗೆ ಎಲ್ಲ ಅರ್ನಿಂಗ್ ಮಾಡ್ಬೋದು, ಯಾವುದೆಲ್ಲ ಮೆಥಡ್ ಇದೆ ಅನ್ನೋದನ್ನ ನಾನು 1 by 1 ತಿಳಿಸ್ತಾ ಹೋಗ್ತೀನಿ. ಯೂಟ್ಯೂಬ್ ಚಾನಲ್ನ ಫಸ್ಟೇ ಓಪನ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಬನ್ನಿ 1 by 1 ನೋಡ್ತಾ ಹೋಗೋಣ. ಯೂಟ್ಯೂಬಲ್ಲಿ ಫಸ್ಟೇ ಅರ್ನಿಂಗ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಬೇಕಾಗಿರೋದು ಹೈ ಕ್ವಾಲಿಟಿ ಕಂಟೆಂಟ್ನ ಕ್ರಿಯೇಟ್ ಮಾಡುವಷ್ಟು ನಿಮಗೆ ನಾಲೆಜ್ ಇರಬೇಕು. ಅಂದರೆ ನಿಮ್ಮ ಕಂಟೆಂಟು ತುಂಬ ಜನಕ್ಕೆ ಅಟ್ರಾಕ್ಟ್ ಆಗಿರೋಂಗಿರಬೇಕು, ತುಂಬ ಜನಕ್ಕೆ ಯೂಸ್ಫುಲ್ ಆಗಿರಬೇಕು ಆ್ಯಂಡ್ ನಿಮ್ಮ ವಿಡಿಯೋ ಕ್ವಾಲಿಟಿ ತುಂಬ ಕನೆಕ್ಟ್ ಆಗಿರಬೇಕು. ಸೊ ಆವಾಗ ಮಾತ್ರ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗದೇ ಇದ್ರೂ ಕೂಡ ಅರ್ನಿಂಗ್ನ ಮಾಡ್ಬೋದು. ಸ್ಮಾರ್ಟ್ ಮಾರ್ಕೆಟಿಂಗ್ ಸ್ಕಿಲ್ ಇರಬೇಕು ಗೈಸ್. ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಅದು ನಾಲೆಜ್ ಇರಬೇಕು. ಆವಾಗಲೂ ಕೂಡ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡ್ಬೋದು. ಸೊ ಥರ್ಡ್ ಒನ್, ಆಡಿಯನ್ಸ್ ಟ್ರಸ್ಟ್ನ ನೀವು ಗೇನ್ ಮಾಡಬೇಕು. ಅಂತಂದರೆ ನಿಮ್ಮ ವಿಡಿಯೋಗಳನ್ನ ಯಾರು ನೋಡ್ತಿರ್ತಾರೋ ಅವರ ನಂಬಿಕೆನ ನೀವು ಗಳಿಸೋ ಥರ ವಿಡಿಯೋನ ಮಾಡಬೇಕು. ಆವಾಗ ಮಾತ್ರ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡ್ಬೋದು. ಸೊ ನಿಮ್ಮ ಐಡಿಯಾಸು ನಿಮ್ಮ ಆಡಿಯನ್ಸ್ಗೆ ಇಷ್ಟ ಆಗಬೇಕು, ಅಟ್ರಾಕ್ಟ್ ಆಗಬೇಕು. ಆವಾಗ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡ್ಬೋದು. ರೂಟ್ಸ್ ಇದೆ ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡೋಕ್ಕೆ ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್, ಪ್ರಮೋಟ್ ಯುವರ್ ಓನ್ ಬಿಸ್ನೆಸ್ ಗೈಸ್. ತುಂಬ ಜನ ಇವಾಗ ಸಣ್ಣ ಬಿಸ್ನೆಸ್ ಮಾಡ್ತಿದ್ದಾರೆ. ತುಂಬ 90% ಪೀಪಲು ಸಣ್ಣ ಬಿಸ್ನೆಸ್ ಇರ್ಬೋದು. ಚಾಕ್ಲೇಟ್ ಬಿಸ್ನೆಸ್ ಆಗಿರ್ಬೋದು, ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಮೆಹಂದಿ, ಮೇಕಪ್, ವಾಟೆವರ್, ತುಂಬ ಟೈಲರಿಂಗ್, ಈ ರೀತಿ ತುಂಬ ಬಿಸ್ನೆಸ್ಗಳು ನಡೀತಿದೆ. ಮನೇಲೇ ಕೂತ್ಕೊಂಡು ತುಂಬ ಜನ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಅವರು ಕೂಡ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಫಸ್ಟೇ ನಿಮ್ಮ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ನಿಮ್ಮ ಬಿಸ್ನೆಸ್ಸು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಯೂಟ್ಯೂಬ್ ಮೂಲಕ. ಸೊ ಅವ್ರು ನಿಮ್ಮ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ, ಮೆಸೇಜ್ ಹಾಕ್ತಾರೆ ಆ್ಯಂಡ್ ಕಾಲ್ ಮಾಡ್ತಾರೆ. ಆವಾಗ ನಿಮಗೆ ಒಳ್ಳೆ ಕಸ್ಟಮರ್ಸ್ ಕೂಡ ಗೇನ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದನೂ ಕೂಡ ನೀವು ಯೂಟ್ಯೂಬ್ ಅರ್ನಿಂಗ್ನ ಮಾಡ್ಕೋಬೋದು. ಸೊ ನಿಮ್ಮ ಓನ್ ಬಿಸ್ನೆಸ್ನ ನೀವು ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಮ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಂಬರ್ 1. ನಂಬರ್ 2, ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಹೋಗುತ್ತೆ. ನಂಬರ್ 3, ನಿಮ್ಮ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದರೆ ಕಸ್ಟಮರ್ ಮತ್ತೆ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿರ್ತಾರೆ. ಇದರಿಂದ ನಿಮ್ಮ ಬಿಸ್ನೆಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನಾದರೂ ಓನ್ ಬಿಸ್ನೆಸ್ ಮಾಡ್ತಿದ್ರೆ ಅದು ಸ್ಮಾಲ್ ಆಗಿರ್ಬೋದು, ಬಿಗ್ ಬಿಸ್ನೆಸ್ ಆಗಿರ್ಬೋದು, ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ನ. ಇದರಿಂದ ತುಂಬಾ ಹೆಲ್ಪ್ ಇದೆ ಗೈಸ್.
ಸೆಕೆಂಡ್ ಒನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ತುಂಬ ಜನ ಮಾಡ್ತಿದ್ದಾರೆ. ಅಂದರೆ ನಿಜ ಹೇಳ್ತೀನಿ, 90% ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಎಲ್ಲರೂ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅದರಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ, ಅದರಲ್ಲಿ ದುಡ್ಡನ್ನ ಈಸಿಯಾಗಿ ಮಾಡ್ಬೋದು. ಏನಿಲ್ಲ ಗೈಸ್, ನೀವು ಒಂದು ಪ್ರಾಡಕ್ಟ್ನ ಕೊಂಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದಕ್ಕೆ ಒಳ್ಳೆ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ನೀವು ಏನು ಪ್ರಾಡಕ್ಟ ಕೊಂಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿರ್ತೀರ ಆ ಪ್ರಾಡಕ್ಟ್ ಲಿಂಕ್ನ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಆಡಿಯನ್ಸ್ಗೆ ಆ ಪ್ರಾಡಕ್ಟ್ ಇಷ್ಟ ಆಗಿ, ನಿಮ್ಮ ಕಂಟೆಂಟ್ ಇಷ್ಟ ಆಗಿ, ನೀವು ಪ್ರಾಡಕ್ಟ್ನ ಯೂಸ್ ಮಾಡೋ ರೀತಿ ಇಷ್ಟ ಆಯಿತು ಅಂದರೆ ಖಂಡಿತ ಅವರು ಆ ಲಿಂಕ್ ಮೂಲಕ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋತಾರೆ. ಇದರಿಂದ ನಿಮಗೆ ಕಮಿಷನ್ ಬರುತ್ತೆ. ಇದೇ ರೀತಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಕಮಿಷನ್ನ ಜಾಸ್ತಿನೇ ಅರ್ನ್ ಮಾಡ್ಬೋದು. ಆ ಯೂಟ್ಯೂಬಿಂದ ಬರೋವಂಥ ಅಮೌಂಟ್ಗೆ ವೆಯ್ಟ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ ತುಂಬ ಬೇಗ ಹಣನ ಅರ್ನ್ ಮಾಡ್ಬೋದು. ಪ್ರೊವೈಡ್ ಸರ್ವಿಸ್ ಇನ್ ಯೂಟ್ಯೂಬ್ ಚಾನಲ್. ಗೈಸ್ ಎಕ್ಸಾಂಪಲು, ನಿಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಬ್ಲೌಸ್ ಸ್ಟಿಚ್ ಮಾಡೋ ವೀಡಿಯೋಸ್ನ ನೀವು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ನೀವು ಆನ್ಲೈನ್ ಕ್ಲಾಸ್ ತೊಗೊತಾ ಇದ್ದೀರಾ, ಆಫ್ಲೈನ್ ಕ್ಲಾಸ್ ತೊಗೋತಿದ್ದೀರಾ, ಅದನ್ನು ಕೂಡ ಹೇಳಿ. ನಿಮ್ಮ ಬ್ಲೌಸ್ ಸ್ಟಿಚಿಂಗ್ ಇಷ್ಟ ಆಯಿತು ಅಂದರೆ, ನಿಮ್ಮ ಡಿಸೈನ್ ಇಷ್ಟ ಆಯಿತು ಅಂತಂದರೆ, ಆ್ಯಂಡ್ ನೀವು ಹೇಳ್ಕೊಡೋ ರೀತಿ ಇಷ್ಟ ಆಯಿತು ಅಂದರೆ ಖಂಡಿತ ಅವರು ಕೂಡ ನಿಮ್ಮ ಕ್ಲಾಸ್ಗಳಿಗೆ ಸೇರಿಕೊಳ್ತಾರೆ. ಗೈಸ್, ಯಾರೆಲ್ಲ ಬೋಟಿಕ್ ನಡೆಸ್ತಾ ಇದ್ದೀರೋ ಅವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅಲ್ಲಿ ನಿಮ್ಮ ಬಿಸ್ನೆಸ್ ಐಡಿಯಾಸ್ನ, ಅಲ್ಲಿ ನಿಮ್ಮ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತು ಅಂದರೆ ನೀವು ಬೇಗನೆ ಸ್ಟೂಡೆಂಟ್ಸ್ನ ಗೇನ್ ಮಾಡ್ಕೋಬೋದು. ಅದರಿಂದನೂ ಕೂಡ ನೀವು ಅರ್ನಿಂಗ್ನ ಮಾಡ್ಬೋದು. ಫಸ್ಟು ನಿಮ್ಮ ನಾಲೆಜ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಅದು ಆಡಿಯನ್ಸ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ನಿಮಗೆ ಖಂಡಿತ ಅವರು ನಿಮ್ಮ ಆಫ್ಲೈನ್ ಕ್ಲಾಸಸ್ಗೆಲ್ಲ ಜಾಯ್ನ್ ಆಗ್ತಾರೆ. ಸೊ ಇದ್ರ ಮೂಲಕನೂ ಕೂಡ ನೀವು ಬೇಗನೆ ಅರ್ನಿಂಗ್ನ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ಸೆಲ್ ಯುವರ್ ಡಿಜಿಟಲ್ ಪ್ರಾಡಕ್ಟ್. ತುಂಬ ಜನ ಸಣ್ಣ ಡಿಜಿಟಲ್ ಪ್ರಾಡಕ್ಟ್ನ ಮನೇಲೇ ರೆಡಿ ಮಾಡಿ ಸೇಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಬಟ್ ಅವ್ರ ಪ್ರಾಡಕ್ಟು ಸೇಲ್ ಆಗ್ತಿರಲ್ಲ, ಬಿಕಾಸ್ ಅವ್ರಿಗೆ ಒಳ್ಳೆ ಮಾರ್ಕೆಟಿಂಗ್ ಇರಲ್ಲ. ಸೊ ನೀವೇನಾದರೂ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೋಬೇಕು, ಆಡಿಯೋ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಆ್ಯಂಡ್ ತುಂಬ ಜನಕ್ಕೆ ನಿಮ್ಮ ಪ್ರಾಡಕ್ಟ್ ಈ ರೀತಿ ಇದೆ ಅಂತ ತಿಳಿಸ್ಬೇಕು ಅನ್ನೋದಾದರೆ ಖಂಡಿತ ನೀವು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆ ವೀಡಿಯೋಸ್ಗಳನ್ನ ನೋಡಿಕೊಂಡು ನಿಮ್ಮ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಖಂಡಿತ ಅವ್ರು ಕೂಡ ಕೊಂಡ್ಕೊಳ್ತಾರೆ. ಇದರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಲ್ಲ ಗೈಸ್, ಇದೇ ರೀತಿ ತುಂಬ ವೇಸ್ ಇದೆ ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡೋಕ್ಕೆ. ಜಸ್ಟ್ ಆ್ಯಡ್ಸೆನ್ಸಿಂದನೇ ಅರ್ನಿಂಗ್ನ ಮಾಡಬೇಕು ಅಂತ ಏನಿಲ್ಲ, ಪ್ರಮೋಷನ್ ಮೂಲಕ ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡಬೇಕು. ಅದಕ್ಕೆಲ್ಲ ಮೇಯ್ನಾಗಿ ಬೇಕಾಗಿರೋದು ನಂಬರ್ 1 ತಾಳ್ಮೆ, ಸೆಕೆಂಡ್ 1 ಹೈ ಕ್ವಾಲಿಟಿ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಬೇಕು. ಆವಾಗ ಮಾತ್ರ ನೀವು ಯೂಟ್ಯೂಬಲ್ಲಿ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಆ್ಯಂಡ್ ಫಸ್ಟೇ ಹೇಳ್ದಂಗೆ ಯಾರಿಗಾದ್ರೂ ನಮ್ಮ ಚಾನಲಲ್ಲಿ ಪ್ರಮೋಟ್ ಮಾಡಿಕೊಡ್ಬೇಕು ಅಂತಂದರೆ ನೀವು ಫಸ್ಟ್ ಕಮೆಂಟ್ ಯಾರು ಹಾಕ್ತಿರೋ ಅವ್ರಿಗೆ ನನ್ನ ಚಾನಲ್ ಮೂಲಕ ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.